ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರಸೀಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಇಂಪಾರ್ಟೆಂಟ್ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮೆಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೋಸ್ಕರ. ಕಂಪ್ಲೀಟಾಗಿ ಕೊನೆವರೆಗೂ ವಾಚ್ ಮಾಡಿದ್ರೆ ಮಾತ್ರನೇ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಅರ್ಧಂಬರ್ಧ ವಿಡಿಯೋ ನೋಡಿ ಆಮೇಲೆ ಏನು ಅರ್ಥ ಆಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಬಂದು ನೆಗೆಟಿವ್ ಆಗೆಲ್ಲ ಕಮೆಂಟ್ಸ್ ಹಾಕಕ್ಕೆ ಹೋಗಬೇಡಿ. ಕಂಪ್ಲೀಟಾಗಿ ಕೊನೆವರೆಗೂ ವಿಡಿಯೋ ನೋಡಿ, ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಹೊಸ ಆಡಿಯನ್ಸ್ ನಮ್ಮ ಚಾನಲ್ ವೀಕ್ಷಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಬೈಕ್ ಟ್ಯಾಕ್ಸಿ ಗೊತ್ತಿರಬೇಕು, ಓಲಾ, ಊಬರ್, ರಾಪಿಡೋ 3 ಕಂಪ್ನಿಲಿ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಮಹಾರಾಷ್ಟ್ರದಲ್ಲಿ ಬ್ಯಾನ್ ಆಯಿತು. ಬ್ಯಾನ್ ಆಗಿದ್ದ ಕಾರಣ ಏನು ಅಂತ ತಿಳಿಸ್ಕೊಟ್ಟೆ ಕಳೆದ ವಿಡಿಯೋಲಿ. ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ರೂಲ್ಸ್ನ ಗೌರ್ಮೆಂಟ್ ಏನು ರೂಲ್ಸ್ ಕೊಟ್ಟಿತ್ತು ಅದನ್ನು ಫಾಲೋ ಮಾಡಲಿಲ್ಲ. ಇ ಬೈಕಲ್ಲಿ ಪರ್ಮಿಷನ್ ಇತ್ತು, ಇವರು ಎಲ್ಲ ಬೈಕಲ್ಲೂ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ರು. ಅದರಿಂದ ಆಕ್ಸಿಡೆಂಟ್ ಆಯಿತು. ಇದೆಲ್ಲ ಕೇಸ್ ಆಗಿ ಆ ಒಂದು ರಾಜ್ಯದಲ್ಲಿ ಕಂಪ್ಲೀಟಾಗಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯಿತು. ಯಾಕೆಂದರೆ ಗೌರ್ಮೆಂಟ್ಗೆ ವಿರುದ್ಧವಾಗಿ ಅಲ್ಲಿ ಬೈಕ್ ಟ್ಯಾಕ್ಸಿನ ನಡೆಸಿದ್ರು. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಈಗೇನೋ ಆದ್ರೂ ಆಗ್ಬೋದು, 100% ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಮ್ಮ ರೈಡರ್ಗೆ. ಈಗ ಪ್ರೆಸೆಂಟ್ಲಿ ನಡೀತಾ ಇರೋದು ಕೇಸು ಸುಪ್ರೀಂ ಕೋರ್ಟಲ್ಲಿ. ಹೈಕೋರ್ಟಿಂದ ಕೇಸು ಲೀಗಲ್ ಆಗಿಂತ ಬಂತು. ರಾಜ್ಯ ಸರ್ಕಾರ ಯಾವುದೇ ಥರ ಪಾಲಿಸಿ ಕೊಟ್ಟಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಯ್ತು ಕೇಸು. ಸುಪ್ರೀಂ ಕೋರ್ಟಿಂದ ಫೈನಲಿ ಲೀಗಲ್ ಆಗಿ ಬಂದೇ ಬರುತ್ತೆ ಬೈಕ್ ಟ್ಯಾಕ್ಸ್ಗೆ. ಇವತ್ತೆಲ್ಲ ನಾಳೆ ಜಾಸ್ತಿ ದಿನ ಹಿಡಿಯಲ್ಲ ಟೈಮು. ರೀಸೆಂಟಾಗಿ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಹೊಸದಾಗಿ ಒಂದು ರೂಲ್ಸ್ ಮಾಡಿದೆ, ಯಾವುದೇ ಒಂದು ಕೇಸ್ ಇದ್ರೂ 1 ಇಯರ್ ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ಕೂಡ ಒಂದು ಹೇಳಿದೆ. ಅದು ಕೂಡ ನಾವು ನ್ಯೂಸಲ್ಲಿ ತಿಳಿದುಪಟ್ಟು. ಹಂಗಾಗಿ ಬೈಕ್ ಟ್ಯಾಕ್ಸ್ ಇದು ಸದ್ಯದಲ್ಲೇ 1 or 2 ಇಯರಿಂಗ್ ಡೇಟ್ಗಳಲ್ಲಿ ಕಂಪ್ಲೀಟ್ ಮಾಡ್ಬೋದು ನನ್ನ ಅನಿಸಿಕೆ. ಹಂಗಾಗಿ ಈ ಥರ ಒಂದು ಆದಾಗ ಬೈಕ್ ಟ್ಯಾಕ್ಸಿ ಯಾವ ಬೈಕಲ್ಲಿ ಮಾಡಬೇಕು ಅಂತ ಬರುತ್ತೆ ಅಂದರೆ ಸುಪ್ರೀಂ ಕೋರ್ಟಲ್ಲಿ 100% ಬೈಕಲ್ಲೂ ಬರಲ್ಲ, ವೈಟ್ ಬೋರ್ಡಲ್ಲೂ ಬರಲ್ಲ. ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬರೋದೇ ಯೆಲ್ಲೋ ಬೋರ್ಡಲ್ಲೇ ಬೈಕ್ ಟ್ಯಾಕ್ಸಿ ಮಾಡಬೇಕು ಫ್ಯೂಚರಲ್ಲಿ ಪ್ರತಿಯೊಬ್ಬ ರೈಡರ್ಸು ಕರ್ನಾಟಕದಲ್ಲಿ. ಹಂಗಾಗಿ ಏನಾಗುತ್ತೆ, ಕೆಲವ್ರು ಏನು ಮಾಡ್ತಾರೆ, ಯೆಲ್ಲೋ ಬೋರ್ಡ್ ಮಾಡಿಸ್ಕೊಳ್ಳಲ್ಲ. ಯಾವುದೋ ಒಂದು ಇರೋ ಬೈಕ್ಗೆ ಸಾಕು, ಯೆಲ್ಲೋ ಬೋರ್ಡ್ ಕನ್ವರ್ಟ್ ಮಾಡ್ಕೋಬೇಕು ಅಂತ ಸುಮ್ಮನೆ ಮತ್ತೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು, ಅವಕ್ಕೆಲ್ಲ ಇಯರ್ಲಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಏನು ಮಾಡ್ತಾರೆ ಕೆಲವರು. ಲೋಕಲಲ್ಲೇ ನಾನು ಹೊಡೆಯೋದಲ್ವಾ, ಇಲ್ಲಿ ಯಾರು ಪೊಲೀಸ್ ಹಿಡಿಯಲ್ಲ, ಯಾರೇನು ಕೇಳಲ್ಲ ಅಂತ ಕೆಲವರು ಔಟ್ ಸೈಡಲ್ಲೇ ಹೊಡ್ಕೊಂಡಿರ್ತಾರೆ. ಬಟ್ ಈ ಥರ ಎಲ್ಲ ಮಾಡಿದರೆ ಖಂಡಿತ ಆಗಲ್ಲ. ಇಡೀ ಟೋಟಲ್ ಕರ್ನಾಟಕದಲ್ಲೇ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿಬಿಡುತ್ತೆ. ಒಬ್ಬರು ಸಿಕ್ಕಿದ್ರೆ ಸಾಕು. ಇಲ್ಲಿ 10 ಜನ 1000 ಜನ ಸಿಗೋದು ಬೇಡ, ಯಾರು ಒಬ್ಬರು ಸಿಕ್ಕಿದ್ರೆ. ಇದರಿಂದ ಏನಾಗುತ್ತೆ, ಅದಕ್ಕೋಸ್ಕರ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ಯೆಲ್ಲೋ ಬೋರ್ಡ್ ಪ್ರತಿಯೊಬ್ಬರು ಕನ್ವರ್ಟ್ ಮಾಡ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗೋದು. ಫೈನಲಿ ಬರೋದನ್ನು ಯೆಲ್ಲೋ ಬೋರ್ಡೇ ಬೈಕ್ ಟ್ಯಾಕ್ಸಿ. ಇದು ಬಿಟ್ಟರೆ ಬೇರೆ ಯಾವುದಕ್ಕೂ ಪರ್ಮಿಷನ್ ಕೊಡಲ್ಲ ಸುಪ್ರೀಂ ಕೋರ್ಟು. ಯೆಲ್ಲೋ ಬೋರ್ಡ್ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ಏನೇನು ಬೇಕಂದರೆ ನಿಮ್ಮದೇ ಆದ ಹೆಸರಲ್ಲಿ ಗಾಡಿ ಇರಬೇಕು, ಅದಕ್ಕೆ ಎಲ್ಲ ಥರ ಡಾಕ್ಯುಮೆಂಟ್ಸ್ ಇರಬೇಕು. RC ಪ್ರತಿಯೊಂದು ನಿಮ್ಮ ಹತ್ರನೂ DL ಇರಬೇಕು. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ನೀವು ಯೆಲ್ಲೋ ಬೋರ್ಡ್ಗೆ ಕನ್ವರ್ಟ್ ಮಾಡ್ಕೋಬೋದು. ಮತ್ತು ನೀವು ಯಾವುದೋ ಬೇರೆ ಹೆಸರಲ್ಲಿ ಗಾಡಿ ತಗೊಂಡಿರ್ತೀರ, ಆಮೇಲೆ ಹೋಗಿ ಯೆಲ್ಲೋ ಬೋರ್ಡ್ ಕನ್ವರ್ಟ್ ಮಾಡ್ಕೊಂಡು ನೀವು ಓಡ್ಸೋಕ್ಕಾಗಲ್ಲ. ಇನ್ ಕೇಸ್ ಏನಾದ್ರು ನೀವು ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀರಾ ಅಂದಾಗ ಯಾರಾದರೂ ಪೊಲೀಸ್ ಹಿಡಿದ್ರೆ ಆ ವೆಹಿಕಲ್ A to Z ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದ್ರೆ ನಿಮ್ಮ ಹೆಸರಲ್ಲೇ ಇರಬೇಕು. ಇಲ್ಲ ನಿಮ್ಮ ಹೆಸರಲ್ಲಿ RC ಇರುತ್ತೆ, ಬೇರೆ ಹೆಸರಲ್ಲಿ ಗಾಡಿ ಇರುತ್ತೆ, ಅಂಥ ಟೈಮಲ್ಲೂ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಹೊಸ ರೂಲ್ಸ್ ಬರ್ತಾ ಇದ್ದಾವೆ. ಯಾರು ಡ್ರೈವಿಂಗ್ ಮಾಡ್ತಾ ಇರ್ತಾನೋ ಅವನ ಹೆಸರಲ್ಲೇ ಗಾಡಿ ಇರಬೇಕು. ಯಾಕೆಂದರೆ ಇನ್ ಕೇಸ್ ಆಕ್ಸಿಡೆಂಟ್ ಆಯ್ತಂದ್ರೆ, ಪ್ಯಾಸೆಂಜರ್ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದ್ರೆ ಏನು ಮಾಡ್ತೀರ ಅವಾಗ ಅಲ್ವಾ? ಬೇರೆ ಹೆಸರಲ್ಲಿ ಗಾಡಿ ಇದ್ದು ನೀವು ಯಾರೋ ಓಡಿಸ್ತಾ ಇದ್ದಾಗ ಅವಾಗ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ. ಯಾವುದೇ ಕಾರಣಕ್ಕೂ ನಿಮಗೂ ಕ್ಲೈಮ್ ಆಗಲ್ಲ, ಪ್ಯಾಸೆಂಜರ್ಗೂ ಕ್ಲೈಮ್ ಆಗಲ್ಲ. ಇದೇ ಥರ ಕೇಸ್ಗಳಾಗೋದು ಸೇಮ್ ಮಹಾರಾಷ್ಟ್ರದಲ್ಲಿ ಸೇಮ್ ಹಿಂಗೇನೆ ಆಗಿದ್ದು. ಆಕ್ಸಿಡೆಂಟ್ ಆಗಿ ಲೇಡಿ ತೀರೋದ್ರಲ್ಲ, ಅದು ಅವರ ರಿಲೇಷನ್ ಹೆಸರಿಂದ ಬೈಕಲ್ಲಿ ಇವನು ಓಡಿಸ್ತಾ ಇದ್ದ, ಯಾರು ಇನ್ನೊಬ್ಬ ಹುಡುಗ. ಅವಾಗ ಏನಾಯಿತು, ಇದೇ ಪ್ರಾಬ್ಲಮ್ ಆಗಿ ಮೇಯ್ನ್ ಕೇಸು ಮಹಾರಾಷ್ಟ್ರ ಸರ್ಕಾರ ತಗೊಂಡು ಸೀರಿಯಸ್ ಆಗಿ ಕಂಪ್ಲೀಟ್ ಬೈಕ್ ಟ್ಯಾಕ್ಸಿನೇ ಬ್ಯಾನ್ ಮಾಡಿಬಿಡ್ತು. ಇದು ತಲೆನೋವೇ ಬೇಡ ನಮಗೆ. ಇದರಿಂದ ಪದೇ ಏನಾದ್ರು ಒಂದು ಹೊಸ ಪ್ರಾಬ್ಲಮ್ ಕ್ಲಿಯರ್ ಆಗ್ತವೆ ಹೊರತು ಸಾಲ್ವ್ ಆಗಲ್ಲ ಅಂತವ ಕಂಪ್ಲೀಟಾಗಿ ಬ್ಯಾನ್ ಮಾಡಿಬಿಡ್ತು. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದೇ ಥರ ಆಗಬಾರ್ದು ಅಂದರೆ ಪ್ರತಿಯೊಂದು ಡಾಕ್ಯುಮೆಂಟ್ಸು ಕರೆಕ್ಟಾಗಿರಬೇಕು. ಈಗ ಎಲ್ಲೆಲ್ಲಿಂದನೋ ತಗೊಂಬತ್ತಾರೆ, ಆಂಧ್ರ, ತಮಿಳ್ನಾಡು, ಅಸ್ಸಾಂ, ಬಿಹಾರ್, ಒರಿಸ್ಸಾ ಎಲ್ಲ ಕಡೆಯಿಂದ ಬಂದ್ಬಿಟ್ಟಾರೆ ಬೈಕ್ಗಳು ತಗೊಂಡು ಕರ್ನಾಟಕದಲ್ಲೇ ಓಡಿಸ್ತಾ ಇರ್ತಾರೆ. ಇವರೆಲ್ಲ ಯಾರೋ ಓಡಿಸೋಕ್ಕಾಗಲ್ಲ ಮುಂದಕ್ಕೆ. ಯಾಕೆಂದರೆ ಎಲ್ಲೋ ಬೋರ್ಡ್ ಕನ್ವರ್ಟ್ ಮಾಡ್ಕೊಬೇಕು ಅಂದರೆ ಅದೇ ಸ್ಟೇಟ್ದೇ ಆಗಬೇಕು. ಎಲ್ಲಿಂದಲೋ ಬಂದು ಇಲ್ಲಿ ಎಲ್ಲೋ ಬೋರ್ಡ್ ಕನ್ವರ್ಟ್ ಮಾಡ್ಕೊಂಡು ಮಾಡೋಕ್ಕೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಯಾಕೆಂದ್ರೆ ಗೊತ್ತಿರಬೇಕು, ಎಲ್ಲೋ ಬೋರ್ಡು ಕರ್ನಾಟಕದಿಂದ ಬೇರೆ ಸ್ಟೇಟಿಗೆ ಹೋದರೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಯಾವುದೋ ಒಂದು ಕಾರ್ ಆಗಿರ್ಬೋದು, ಯಾವ ಕಾರು ಗೊತ್ತಿರಬೇಕು ರೂಲ್ಸು. ಹಂಗಾಗಿ ಆ ಸ್ಟೇಟಲ್ಲಿರೋ ಮಾತ್ರನೇ ಎಲ್ಲೋ ಬೋರ್ಡಲ್ಲಿ ಮಾಡಬೇಕು. ವೈಟ್ ಬೋರ್ಡ್ ಅಂದರೆ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಪರ್ಮಿಷನ್ ಇದೆ. ಬಟ್ ಎಲ್ಲೋ ಬೋರ್ಡ್ಗಳಿಗೆ ಎಲ್ಲ ಕಡೆ ಪರ್ಮಿಷನ್ ಇಲ್ಲ. ಪರ್ಮಿಷನ್ ತಗೋಬೇಕಂದ್ರೆ ತುಂಬ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಹಂಗಾಗಿ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಈ ಎಲ್ಲ ಅದರ್ ಸ್ಟೇಟ್ ಏನೇನಿದ್ದಾರೆ ಅವರೆಲ್ಲ ಬೈಕ್ ಟ್ಯಾಕ್ಸಿ ಮಾಡೋದು ತುಂಬ ಕಷ್ಟ. ಕರ್ನಾಟಕದಾಗಿರೋರೇ ಮಾಡಬೇಕಾಗುತ್ತೆ. ಕರ್ನಾಟಕದಾಗಿರೋರೇ ಮಾಡಬೇಕಂದ್ರೆ ಪಕ್ಕ ಡಾಕ್ಯುಮೆಂಟ್ಸ್ ಇರಬೇಕು. ನಿಮ್ಮ ಹೆಸರಲ್ಲೇ ಗಾಡಿ ಇರಬೇಕು, ನಿಮ್ಮ ಹೆಸರಲ್ಲೇ ವೆಹಿಕಲ್ಸ್ ಇರಬೇಕು, ಎಲ್ಲ RC, ಇನ್ಸೂರೆನ್ಸ್ ಪ್ರತಿಯೊಂದನ್ನು ರನ್ನಿಂಗಲ್ಲಿದ್ದರೆ ಮಾತ್ರನೇ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗುತ್ತೆ. ಕಂಪನಿ ಕೂಡ ಫುಲ್ ವೆರಿಫಿಕೇಷನ್ ಮಾಡುತ್ತೆ. ಪರ್ಮಿಷನ್ ಬಂದಾದಮೇಲೆ ಬೈಕ್ ಟ್ಯಾಕ್ಸಿ ಹೊಸದಾಗಿ ಡಾಕ್ಯುಮೆಂಟ್ಸ್ ಅಪ್ಡೇಟ್ 100% ಕೇಳ್ತಾರೆ. ನಮ್ಮ ಕಡೆಯಿಂದ ಒಂದು ಇದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಖಂಡಿತ ಏನು ಬೈಕ್ ಟ್ಯಾಕ್ಸಿಗೆ ಲೀಗಲ್ ಆಗಿ ಪರ್ಮಿಷನ್ ಅಂತ ಬಂದಮೇಲೆ ಮತ್ತೆ ನೀವು A to Z ಯಾವ ಗಾಡಿ ಓಡಿಸಿದ್ರೆ, ಹಳೆ ಗಾಡಿ ಇದೆಯೋ ಇಲ್ಲ ಹೊಸ ಗಾಡಿ ಇದೆಯೋ, ಪ್ರತಿಯೊಂದು ಪ್ರೆಸೆಂಟ್ ಯಾವ ಗಾಡಿ ರನ್ ಮಾಡ್ತಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಮತ್ತೆ ಅಪ್ಲೋಡ್ ಮಾಡಲೇಬೇಕಾಗತ್ತೆ ಆ್ಯಪ್ಗೆ. ಆ ನಂತರ ನಿಮಗೆ ಬೈಕ್ ಟ್ಯಾಕ್ಸಿ ಮತ್ತೆ ಆಕ್ಟಿವೇಟ್ ಆಗೋದು ಹೊಸದಾಗಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಆಕ್ಟಿವೇಟ್ ಆಗಲ್ಲ. ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಪಕ್ಕ ನಿಮ್ಮದು ರಿಜೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಇವಾಗಲೇ ನಿಮ್ಮ ಹೆಸರಲ್ಲೇ ಗಾಡಿ ಇಲ್ಲ ಅಂದರೆ
ನಿಮ್ಮ ಹೆಸರಲ್ಲಿ ಗಾಡಿ ಬೇರೆ ಯಾವ್ದಾದ್ರು ಸೆಕೆಂಡ್ಸ್ ಗಾಡಿ ತೊಗೊಂಡಿರ್ತಾರೆ ಅವ್ರ ಹೆಸರಲ್ಲೇ ಇರುತ್ತೆ, ಗಾಡಿ ನಿಮ್ಮ ಹೆಸರಿಗೆ ಮಾಡಿಸ್ಕೊಂಡಿರಲ್ಲ, ಆದಷ್ಟು ಬೇಗ ನಿಮ್ಮ ಹೆಸರಿಗೆ ಗಾಡಿ ಚೇಂಜ್ ಮಾಡಿಸ್ಕೊಳ್ಳಿ. ಪರವಾಗಿಲ್ಲ, ಏನೋ 4-5 ಸಾವಿರ ಖರ್ಚಾಗ್ಬೋದು, ಜಾಸ್ತಿ ಏನಾಗಲ್ಲ. ಆರ್ ಟಿ ಹೋಗ್ಬಿಟ್ಟು ನಿಮ್ಮ ಹೆಸರಿಗೆ ಗಾಡಿನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇನ್ಸೂರೆನ್ಸ್ಗಳು ಏನಾದ್ರು ಲ್ಯಾಪ್ಸ್ ಆಗಿದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ. ಯಾವ್ದಾದ್ರು ಒಂದು ಮಿಸ್ ಡಾಕ್ಯುಮೆಂಟ್ಸ್ ಆದ್ರೂ ನೀವು ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗಲ್ಲ. ಇದು 100% ಇದು ಸುಪ್ರೀಂ ಕೋರ್ಟಿಂದನೇ ಲೀಗಲಾಗೆ ಪರ್ಮಿಷನ್ ಬರುತ್ತೆ. ಏಕೆಂದರೆ ಯಾರ್ಯಾರ್ದೋ ಬೈಕ್ ತಗೊಂಡು ಯಾರ್ಯಾರೋ ಓಡಿಸಿ ಆಕ್ಸಿಡೆಂಟ್ ಆಗಿ ಮುಂದಿನ ದಿನಗಳಲ್ಲಿ ಮತ್ತೆ ಹೊಸ ಪ್ರಾಬ್ಲಮ್ ಸೃಷ್ಟಿ ಆದರೆ ಮತ್ತೆ ಬೈಕ್ ಟ್ಯಾಕ್ಸಿ ಮತ್ತೆ ಬ್ಯಾನ್ ಆದರೂ ಆಗ್ಬಿಡುತ್ತೆ, ಹೇಳೋಕ್ಕಾಗಲ್ಲ. ಇದೇ ಥರ ಆಯ್ತಲ್ಲ ಹಂಗೆ. ಅದಕ್ಕೋಸ್ಕರ ಇವೆಲ್ಲ ಆಗಬಾರ್ದು. ಅಂದ್ರೆ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬಂತಂದರೆ ಇಷ್ಟೆಲ್ಲ ರೂಲ್ಸ್ ಹೇಳ್ತಾರೆ. ಕಂಪಲ್ಸರಿ ಯೂನಿಫಾರ್ಮ್ ಫಾಲೋ ಮಾಡಲೇಬೇಕಾಗುತ್ತೆ. ಕಂಪ್ನಿಯಿಂದ ಕೊಟ್ಟರೆ ಹೆಲ್ಮೆಟ್ಗಳು, ಸೇಫ್ಟಿ ಹೆಲ್ಮೆಟ್ ಕಸ್ಟಮರ್ಗೆ ನೀವು ಇಬ್ಬರು ಯೂಸ್ ಮಾಡಬೇಕಾಗುತ್ತೆ. ಗಾಡಿ ಅಷ್ಟೇ ಕಂಡೀಷನ್ನಾಗಿ ಇರಬೇಕು, ಎಲ್ಲ ಥರ ಡಾಕ್ಯುಮೆಂಟ್ಸ್ ಇರಬೇಕು, ನಿಮ್ಮ ಹೆಸರಲ್ಲೇ ಇರಬೇಕು. ಆ ಬೈಕು ಯಾವ ಒಬ್ಬ ರೈಡರ್ ಓಡಿಸ್ತಾ ಇದ್ದಾನೆ ಗಾಡಿನ ಅವನ ಹೆಸರಲ್ಲೇ ಇರಬೇಕು. ಎಲೆಕ್ಟ್ರಿಕಲ್ ಬೈಕಲ್ಲಿ ಓಡ್ಸೋಕ್ಕಾಗಲ್ಲ, ವೈಟ್ ಬೋರ್ಡಲ್ಲಿ ಓಡ್ಸೋಕ್ಕಾಗಲ್ಲ. ಎಲ್ಲೋ ಬೋರ್ಡ್ ಅಂದರೆ ಎಲ್ಲೋ ಬೋರ್ಡಲ್ಲೇ ಮಾಡಬೇಕು. ನೀವು ನೆಗ್ಲಿಜೆನ್ಸಿ ಮಾಡಿ ನಾನು ಲೋಕಲಲ್ಲಿ ಮಾಡ್ತೀನಿ, ಅಲ್ಲೇ ಇಲ್ಲಿ ಮಾಡ್ತೀನಿ, ಯಾವ್ದಾರು ಬೈಕಲ್ಲಿ ಇದ್ದರೆ ಆಗಲ್ಲ. ಯಾಕೆಂದರೆ ಆರ್ ಟಿ ಹೋದರೆ ಹಿಡಿತಾರೆ ಅಂತ ಹೇಳೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಯಾರು ಬೇಕಾದ್ರೂ ಹಿಡಿದು ಕೊಟ್ಬಿಡ್ಬೋದು. ಯಾಕಂದರೆ ಬೈಕ್ ಟ್ಯಾಕ್ಸಿ ದುಶ್ಮನಿಗಳು ತುಂಬ ಜನ ಇದ್ದಾರೆ. ಬೇರೆ ಯಾರಾದರೂ ಒಂದು ಬೈಕ್ ಹಿಡಿದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಅದನ್ನೇ ನ್ಯೂಸ್ ಮಾಡಿ ಹೈಲೈಟ್ ಮಾಡಿಬಿಟ್ರೆ ಬೇಡ, ಪೊಲೀಸ್ ಹಿಡ್ಕೊಡೋದೇ ಬೇಡ, ಅದನ್ನೇ ಒಂದು ವೀಡಿಯೋ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರೆ ನಿಮಗೆ ಗೊತ್ತಿವಾಗ ಎಷ್ಟು ಬೇಗ ಸ್ಪ್ರೆಡ್ ಆಗುತ್ತಂತ. ಯಾಕೆಂದರೆ ಕೆಲವೊಂದು ನೆಗೆಟಿವ್ ವೀಡಿಯೋಗಳು ರಾತ್ರಿ ವೈರಲ್ ಆಗ್ಬಿಡ್ತಾವೆ, ಮಿಲಿಯನ್ ಗಟ್ಟಲೆ ಹೋಗ್ಬಿಡ್ತಾವೆ. ಈ ಥರ ಯಾರು ಒಬ್ಬರು ಇಬ್ಬರು ವೈಟ್ ಬೋರ್ಡಲ್ಲಿ ಎಲೆಕ್ಟ್ರಿಕಲ್ ಮಾಡಿಬಿಟ್ಟು ಬೈಕ್ ಟ್ಯಾಕ್ಸಿನ ಅದನ್ನು ಯಾರು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಅಂದರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಇನ್ನು ಮುಂದೆ ಆ ಥರ ಬಂದಾಗ ಪರ್ಮಿಷನ್ ಯಾರು ಮಾಡಬೇಡಿ. ಪ್ರೆಸೆಂಟ್ ಇವಾಗ ಮಾಡಿ, ಯಾವ ವೆಹಿಕಲ್ಲಾರು ಮಾಡ್ಬೋದು, ಇವಾಗ ತೊಂದರೆ ಇಲ್ಲ. ಯಾಕಂದರೆ ಇನ್ನು ಕೇಸ್ ನಡೀತಾರೆ ಅಂದರೆ ಯಾವ್ದಾರು ಮಾಡ್ಬೋದು. ಬಟ್ ಮುಂದೆ ಈ ಕೇಸ್ ಕಂಪ್ಲೀಟ್ ಆಗಿ ಈ ಥರ ಬಂದಾಗ ಖಂಡಿತ ಈ ಥರ ಮಾಡೋಕ್ಕಾಗಲ್ಲ. ನೀವು ಬೆಂಗಳೂರು ಯಾವುದೇ ಮೂಲೆಯಲ್ಲಿದ್ರೂ ಎಲ್ಲ ಕಡೆ ಬೈಕ್ ಟ್ಯಾಕ್ಸಿ ದುಶ್ಮನಿಗಳು ಇದ್ದೇ ಇರ್ತಾರೆ, ವೀಡಿಯೋಗಳು ಮಾಡ್ತಾರೆ ಇರ್ತಾರೆ ಪ್ರತಿಯೊಂದು. ಇವಾಗಲೂ ನೋಡ್ತಾ ಇರ್ತೀವಲ್ವಾ, ನೋಡಿ ಯಾವುದೋ ಆಂಧ್ರ ಗಾಡಿ ಬೈಕ್ ಟ್ಯಾಕ್ಸಿ ಮಾಡ್ತಾನೆ, ಇಲ್ಲಿ ಬಂದು ಹೆಲ್ಮೆಟ್ಟೇ ಇಲ್ಲ ನೋಡಿ ಕೂರಿಸ್ಕೊಂಡು ಹೋಗ್ತಾ ಇದ್ದಾನೆ, ನೋಡಿ ಎಷ್ಟು ಸೇಫ್ಟಿನೇ ಇಲ್ಲ, ಬೈಕ್ ಟ್ಯಾಕ್ಸಿ ಹೆಂಗೆ ಕರ್ಕೊಂಡು ಹೋಗ್ತಾರೆ, ಲೇಡೀಸ್ ಎಲ್ಲ ಮಾಡ್ತಿದ್ದಾರೆ. ಈ ಥರ ವೀಡಿಯೋಗಳು ನಾವು ಪ್ರತಿನಿತ್ಯ ನೋಡ್ತಾನೆ ಇದ್ದೀವಿ. ಈಗ ಹೆಂಗಾಗಿ ಏನಾಗ್ತಾಯಿದೆ ಅಂದರೆ ಮುಂದಕ್ಕೆ ತುಂಬ ಕಷ್ಟ ಆಗುತ್ತೆ. ಮುಂದಕ್ಕೆ ಇನ್ನು ಇದು ಒಂದು ಹೊಸ ರೂಲ್ಸ್ ಬರುತ್ತೆ. ಲೇಡೀಸ್ಗೆ ಪಿಕಪ್ ಡ್ರಾಪ್ ಮಾಡೋದು ಅಂತ ಒಂದು ರೂಲ್ಸ್ ಬಂದರೂ ಬರ್ಬೋದು. ಸುಪ್ರೀಂ ಕೋರ್ಟಿಂದ ಹೇಳೋಕ್ಕಾಗಲ್ಲ. ಇಲ್ಲಾಂದರೆ ರಾಪಿಡೋ ಕಂಪ್ನಿನೇ ಚೇಂಜ್ ಮಾಡಿದ್ರೆ ಮಾಡ್ಬೋದು. ಲೇಡೀಸ್ ಪಿಕಪ್ ಇದ್ದರೆ ನಿಯರೆಸ್ಟ್ ಯಾರು ಲೇಡೀಸ್ ಇದ್ದರೆ ಡ್ರೈವರ್ ಅವ್ರಿಗೆ ಕೊಡ್ತಾನೆ. ಯಾಕೆಂದರೆ ಮಿಸ್ಬಿಹೇವ್ ಆಗ್ಬಾರ್ದು, ಲೇಡೀಸ್ಗೆ ಸೇಫ್ಟಿ ಬೇಕು ಅನ್ನೋ ಒಂದು ಉದ್ದೇಶದಿಂದ ಲೇಡೀಸ್ ಡ್ರೈವರೇ ಕೊಡ್ಬೋದು. ಅದು ಕೂಡ ನಾವು ನ್ಯೂಸ್ ಕೇಳ್ಪಟ್ಟು ಬಂದರೆ ಒಳ್ಳೇದೇ. ಬಟ್ ಅಷ್ಟೊಂದು ಸರ್ವಿಸ್ ಕೊಡೋಕ್ಕಾಗಲ್ಲ. ಯಾಕಂದರೆ ಆಲ್ಮೋಸ್ಟ್ 100ಕ್ಕೆ 50% ಲೇಡೀಸು ಬುಕ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿನ. 50% ಜನಕ್ಕೆ ಲೇಡೀಸೇ ಡ್ರೈವರ್ ಸಿಗಬೇಕಂದ್ರೆ ಕಷ್ಟ ಇದೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಲೇಡೀಸ್ ಸ್ಕೂಟಿ ಓಡಿಸೋರು ಬೆಂಗಳೂರಲ್ಲಿ ಕಮ್ಮಿನೇ. ಏನೇ ಎಕ್ಸ್ಪೀರಿಯನ್ಸ್ ಇರ್ತೀನಿ ಅಂದರೆ ಲೇಡೀಸ್ ಸ್ಕೂಟಿ ಹತ್ತಕ್ಕೆ ಸ್ವಲ್ಪ ಜನ ಭಯ ಬೀಳ್ತಾರೆ. ಯಾಕಂದರೆ ಇವ್ರಿಗೆಲ್ಲ ಓಡ್ಸೋಕೆ ಬರುತ್ತಾ ಇಲ್ಲೋ ಗೊತ್ತಿಲ್ಲ, ಹೆಂಗಪ್ಪ ಹೋಗೋದು ಅಂತವ. ಅದ್ರ ಜೆಂಟ್ಸ್ ಆದರೆ ಗಾಡಿನ ಅವಾಯ್ಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಓಡಿಸ್ತಾರೆ. ಬಟ್ ಸ್ವಲ್ಪ ಲೇಡೀಸ್ ಅಂದರೆ ಅವ್ರು ಎಷ್ಟೇ ಎಕ್ಸ್ಪೀರಿಯನ್ಸ್ ಇರ್ಬೋದು, ಆದರೂ ಸ್ವಲ್ಪ ಗಾಡಿ ಹತ್ತಕ್ಕೆ ಭಯ ಬಿದ್ದೇ ಬೀಳ್ತಾರೆ. ಎಂಥ ಪ್ಯಾಸೆಂಜರ್ ಆದ್ರೂ ಸ್ವಲ್ಪ ಭಯ ಆಗುತ್ತೆ. ಹಂಗಾಗಿ ಅಷ್ಟೊಂದು ಸಿಗೋದು ಡೌಟು ಲೇಡೀಸು ರಾಪಿಡೋ ಮಾಡ್ತಕ್ಕಂಥ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು. ನೋಡೋಣ ಮುಂದಿನ ದಿನ ಹೇಳೋಕ್ಕಾಗಲ್ಲ. ಎಲ್ಲ ಫೀಲ್ಡಲ್ಲೂ ಲೇಡೀಸ್ ಮುಂದೆ ಬಂದಿರೋದ್ರೆ ಈ ಫೀಲ್ಡಲ್ಲೂ ಬರ್ಬೋದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ. ಒಟ್ಟಾರೆ ಹೇಳ್ಬೇಕಂದ್ರೆ ಬೈಕ್ ಟ್ಯಾಕ್ಸಿಗೆ ಕಂಪಲ್ಸರಿ ಬರೋದೇ ಎಲ್ಲ ಬೋರ್ಡು. ಫೈನಲಿ ಬೇರೆ ಯಾವ ಬೋರ್ಡು ಬರೋಲ್ಲ. ಎಲ್ಲ ಬೋರ್ಡ್ ಬರಬೇಕಾದ್ರೆ ನೀವು ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಬೋರ್ಡ್ ಕನ್ವರ್ಟ್ ಮಾಡಬೇಕು ಅಂದರೆ ಅದಕ್ಕೆ ಯಾವುದೇ ರಾಜ್ಯ ಸರ್ಕಾರ ದುಡ್ಡು ಕೊಡಲ್ಲ, ಯಾವುದೊಂದು ಕಂಪ್ನಿನೂ ಕೊಡಲ್ಲ. ಎಲ್ಲ ಬೋರ್ಡ್ ಕನ್ವರ್ಟ್ ಮಾಡೋಕ್ಕೆ ನೀವು ಡ್ಯೂಟಿ ಮಾಡಬೇಕು, ಸಂಪಾದನೆ ಮಾಡಲೇಬೇಕು ಅಂದರೆ ಎಲ್ಲೋ ಬೋರ್ಡ್ಗೆ ನೀವು ಕನ್ವರ್ಟ್ ಮಾಡ್ಕೊಳ್ಳೇಬೇಕು ನಿಮ್ಮ ಒಂದು ವೆಹಿಕಲ್ನ. ಆನಂತರ ವೆಹಿಕಲ್ ಕನ್ವರ್ಟ್ ಮಾಡ್ಕೊಂಡ್ಮೇಲೆ ಗೊತ್ತಲ್ಲ, ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹೆಸರಲ್ಲೇ ಇರಬೇಕು. ಇಲ್ಲ ಅಂದರೆ ಅದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಹಾಗಾಗಿ ಡ್ಯೂಟಿ ಮಾಡಬೇಕಲ್ಲ ಅಷ್ಟೇ. ಪ್ರತಿಯೊಂದು ಡಾಕ್ಯುಮೆಂಟ್ಸು ಆ್ಯಕ್ಟಿವಲ್ಲಿ ಇರಬೇಕು. ಇನ್ಸೂರೆನ್ಸ್ ಎಲ್ಲ, RC FC ಎಲ್ಲವೂ ಇವಿದ್ರೆ ಮಾತ್ರ ಡ್ಯೂಟಿ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಎಲ್ಲರೂ ಪೊಲೀಸ್ ಹಿಡಿದ್ರೆ ಒಂದು ಡಾಕ್ಯುಮೆಂಟ್ಸ್ ಇಲ್ಲಾಂದ್ರೆ ನಿಮ್ಮ ಬೈಕ್ನು ಸೀಸ್ ಮಾಡ್ತಾರೆ. ಮತ್ತು ಬೈಕ್ ಟ್ಯಾಕ್ಸಿ ಮಾಡ್ತಕ್ಕಂಥ ಎಲ್ಲ ರೈಡರ್ಗಳು ತೊಂದರೆ ಆಗತಕ್ಕಂಥ ಸಾಧ್ಯತೆ ಜಾಸ್ತಿ ಮುಂದಿನ ದಿನಗಳಲ್ಲಿ. ಹಾಗಾಗಿ ಆದಷ್ಟು ಸದ್ಯದಲ್ಲೇ ಬೈಕ್ ಟ್ಯಾಕ್ಸ್ಗೆ ಒಂದು ಲೀಗಲ್ ಆಗಿ ಪರ್ಮಿಷನ್ ಬರ್ಬೋದು, ಹೇಳೋಕ್ಕಾಗಲ್ಲ. ಅದು ಬರೋಕ್ಕೆ ಮುಂಚೆ ಏನೆಲ್ಲ ಡಾಕ್ಯುಮೆಂಟ್ಸ್ ಏನಾರು ಇದ್ದರೆ ಬೈಕ್ ಬೇರೆ ಹೆಸರಲ್ಲಿದೆ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಟ್ಕೊಳ್ಳಿ. ಬಂದ ತಕ್ಷಣ ಇಮಿಡಿಯೇಟಾಗಿ ಒಂದು ಟೈಮ್ ಅಂತ ಕೊಡ್ತಾರೆ ನಿಮಗೆ. ಬಂದ ತಕ್ಷಣ ಎಲ್ಲೋ ಬಾಡಿಗೆ ಕನ್ವರ್ಟ್ ಮಾಡ್ಕೊಳಕ್ಕಾಗಲ್ಲ ಪರ್ಮಿಷನ್ ಬಂದರೆ. ಅದಕ್ಕೆ ಒಂದು 3 ತಿಂಗಳು ಇಲ್ಲ 2 ತಿಂಗಳು ಟೈಮ್ ಕೊಡ್ತಾರೆ. ಅಷ್ಟು ಡೇಟ್ ಒಳಗಡೆ ನೀವು ಕನ್ವರ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಆ ಡೇಟ್ ಮುಗಿದ್ಮೇಲೆ ನೀವು ಯಾವುದೇ ಬೇರೆ ವೆಹಿಕಲಲ್ಲಿ ಬೈಕ್ ಟ್ಯಾಕ್ಸಿನ ಮಾಡೋಕ್ಕಾಗಲ್ಲ. ಕಂಪಲ್ಸರಿ ಎಲ್ಲೋ ಬೋರ್ಡಲ್ಲೇ ಮಾಡಬೇಕು. ಈ ಎಲ್ಲೋ ಬೋರ್ಡಿಗೆ ಏನೇನು ಮಾಡಬೇಕಂತ ಎಲ್ಲ ಹೇಳಿದ್ದೀನಿ ಡಾಕ್ಯುಮೆಂಟ್ಸ್. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.